A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಸಿನಿಮಾ ಶತದಿನ ಆಚರಿಸಲು ಸಿನಿಮಾ ತಂಡಕ್ಕೆ ಪ್ರೋತ್ಸಾಹವನ್ನು ನೀಡಿ ಎಂದು 25 ದಿನ ಸಂಭ್ರಮಾಚರಣೆಯಲ್ಲಿ ನವೀನ ಸಿನಿಮಾ ನಾಯಕ ನಟ ನವೀನ್ ಸಜ್ಜು ಪ್ರೇಕ್ಷಕರಿಗೆ ಮನವಿಯನ್ನ ಮಾಡಿದ್ರು. ಇಂದು ಸಂಜೆ ಮಂಡ್ಯ ನಗರದ ಸಂಜಯ್ ಟಾಕೀಸ್ನಲ್ಲಿ ಸಿನಿಮಾದ 25ನೇ ದಿನ ಸಂಭ್ರಮಾಚರಣೆಯನ್ನ ಅಭಿಮಾನಿಗಳು ಆಯೋಜಿಸಿದ್ದ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಂಡ್ಯದಲ್ಲಿ ಅತಿ ಹೆಚ್ಚು ಸಿನಿಮಾ ಪ್ರಿಯರಿದ್ದಾರೆ. ಕನ್ನಡ ಸಿನಿಮಾಗಳನ್ನ ಮಂಡ್ಯ ಜಿಲ್ಲೆಯ ಜನ ಸದಾ ಕೈ ಹಿಡಿದಿದ್ದಾರೆ. ಮಂಡ್ಯ ಜಿಲ್ಲೆ ಸಿನಿಮಾ ಲೋಕಕ್ಕೆ ಅಪಾರ ಪ್ರೀತಿ ಗೌರವವನ್ನು ನೀಡಿದ್ದಾರೆ. ಅದರಂತೆ ನಾನು ಮಂಡ್ಯ ಹುಡುಗ ಮೊದಲ ಚಿತ್ರಕ್ಕೆ ಅಪಾರ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಹಾಗಾಗಿ ಕನ್ನಡ ಸಿನಿಮಾವನ್ನು ನೋಡಿ ಪ್ರೋತ್ಸಾಹ ನೀಡಿ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಇದೆ ಎಂದು ಸಿನಿ ಪ್ರೇಕ್ಷಕರಿಗೆ ಮನವಿಯನ್ನ ಮಾಡಿದರು. ಅದರಂತೆ ಕನ್ನಡ ಸೇವಕರು ಸಂಘಟನೆಯ ರಾಜ್ಯ ವಕ್ತಾರ ಎಂಬಿ ನಾಗನಗೌಡ, ಹೊಸ ನಟರ ಬೆಳವಣಿಗೆ ಕನ್ನಡ ಸಿನಿಮಾ ರಂಗ ಅತ್ಯಂತ ಸಂಕಷ್ಟದ ದಿನಗಳಲ್ಲಿ ನವೀನ ಸಿನಿಮಾ ಯಶಸ್ಸು ಚಿತ್ರರಂಗಕ್ಕೆ ಹೊಸ ಚೈತನ್ಯವನ್ನು ನೀಡಿದೆ. ಪ್ಯಾನ್ ಸಿನಿಮಾದ ಹಿಂದೆ ಬೀಳುವ ಬದಲು ಅಪ್ಪಟ ಗ್ರಾಮೀಣ ಮೂಲದ ಸಿನಿಮಾಗಳಿಗೆ ಪ್ರೇಕ್ಷಕರು ಸದಾ ಕೈ ಹಿಡಿದಿದ್ದಾರೆ. ಸಾಮಾಜಿಕ ಜವಾಬ್ದಾರಿಯುತ ಸಿನಿಮಾಗಳು ಮೂಡಿ ಬರಬೇಕು. ಸಿನಿಮಾ ಗೆಲ್ಲುವ ಮೂಲಕ ಹೊಸ ಭರವಸೆಯನ್ನು ನೀಡಿದೆ ಎಂದರು. ಅದರಂತೆ ನವೀನ್ ಕುಮಾರ್ ಜಿಬಿ ಕಾಂಗ್ರೆಸ್ ಯುವ ಮುಖಂಡ ಪ್ರೇಕ್ಷಕರಿಗೆ ಸಿಹಿಯನ್ನು ವಿತರಿಸಿ ನವೀನ್ ಸಜ್ಜನು ಮಂಡ್ಯದ ಪ್ರತಿಭೆ, ಇಂತಹ ಪ್ರತಿಭೆಗಳನ್ನು ನಾವು ಬೆಂಬಲಿಸಬೇಕು. ಕನ್ನಡ ಚಿತ್ರರಂಗಕ್ಕೆ ಮಂಡ್ಯ ಜಿಲ್ಲೆಯ ಕೊಡುಗೆ ಅಪಾರವಾಗಿದೆ. ಅಂಬರೀಶ್, ರಮ್ಯಾ, ಜೋಗಿ, ಪ್ರೇಮ, ನೀನಾಸಂ, ಸತೀಶ್ ನಂತರ ನವೀನ್ ಸಜ್ಜು ಗಟ್ಟಿಯಾದ ಹೆಜ್ಜೆಯನ್ನು ಊರಿದ್ದಾರೆ ಎಂದರು. ಅದರಂತೆ ನಾಯಕ ನಟಿ ವರ್ಷ ಗಿರ್ಧರ್ ಅವರು ಮಾತನಾಡಿ, ಸಿನಿಮಾದ ಚಿತ್ರೀಕರಣ ಮಂಡ್ಯ, ಮೈಸೂರುಗಳಲ್ಲಿ ಆರಂಭ ಮಾಡಿದ್ದೀವಿ. ಹಾಗಾಗಿ ಮಂಡ್ಯ ಗೆದ್ರೆ ಇಡೀ ಇಂಡಿಯಾ ಗೆದ್ದ ಹಾಗೆ. ಕರ್ನಾಟಕದ ಎಲ್ಲ ಸಿನಿಮಾ ಅಭಿಮಾನಿಗಳು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹೆಚ್ಚಿನ ಜನರು ಬಂದು ಸಿನಿಮಾ ಪ್ರೋತ್ಸಾಹ ನೀಡಬೇಕು ಎಂದು ಕೋರಿದರು. ಅದರಂತೆ ಕನ್ನಡ ಪರ ಸಂಘಟನೆಯ ಮುಖಂಡ ಎನ್ ರಾಜೇಂದ್ರ ಸಿಂಗ್ ಬಾಬು ಅವರು ಮಾತನಾಡಿ, ಕನ್ನಡ ಸಿನಿಮಾಗಳು ಕನ್ನಡ ನಾಡು, ನುಡಿ, ಜಲಭಾಷೆಗಳ ಬಗ್ಗೆ ಹೋರಾಟಕ್ಕೆ ಹೆಚ್ಚು ಒತ್ತು ನೀಡಬೇಕು. ಕನ್ನಡ ಅಸ್ಮಿಯತೆ ಸಿನಿಮಾಗಳಿಗೆ ಪ್ರೇಕ್ಷಕರ ಪ್ರೋತ್ಸಾಹ ಸದಾ ಇದೆ ಎಂದರು. ಅದರಂತೆ ಸಿನಿಮಾ ತಂಡಕ್ಕೆ ಅಭಿಮಾನಿಗಳು ಹೂ ಮಳೆಗಳನ್ನ ಕರೆದ್ರು, ಸಂಭ್ರಮಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಸೋಮಶೇಖರ್, ಕರ್ನಾಟಕ ರಕ್ಷಣಾ ವೇದಿಕೆಯ HD ಜಯರಾಮು, ರಾಜಗೌಡ, ಚಂದ್ರಶೇಖರ್, ಕರಿಗೌಡ, ಸುರೇಶ್ ಹಾಗೂ ಚಿತ್ರತಂಡ ಭಾಗಿಯಾಯಿತು. ಅದೇ ಎಲ್ರಿಗೂ ನಮಸ್ಕಾರ. ಇವತ್ತು ನವೀನ ಸಿನಿಮಾ ಒಂದು ಪುಟ್ಟ ಸಿನಿಮಾ ಕನಸು ಹೊತ್ಕೊಂಡು ಮಾಡಿದಂಥದ್ದು ಇವತ್ತು 25ನೇ ದಿನಕ್ಕೆ ಕಾಲಿಟ್ಟು ಮುಂದೆ ಹೋಗ್ತಾ ಇದೆ. ಇನ್ನು ಹಲವಾರು ಥಿಯೇಟ್ರ್ಗಳಲ್ಲಿ ಜನ ಬಂದು ನೋಡ್ತಾ ಇದ್ದಾರೆ. ಅಂದರೆ ಸಿನಿಮಾಗೆ ಥಿಯೇಟ್ರಿಗೆ ಬಂದು ಜನ ನೋಡಲ್ಲ ಅನ್ನುವಂಥ ಟೈಮಲ್ಲಿ, ಆಮೇಲೆ 3 ದಿನ 4 ದಿನ 5 ದಿನ ನಂತರ ಸಿನಿಮಾಗಳೇ ಥಿಯೇಟ್ರಿಗೆ ಇರಲ್ಲ, ತೆಗೆದುಬಿಡ್ತಾರೆ ಅನ್ನುವಂಥ ಸಮಯದಲ್ಲಿ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದರೆ ಕನ್ನಡ ಜನರು ನೋಡ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನವೀನ ಇವತ್ತು 25ನೇ ದಿನ ಮುಂದೆ ಹೋಗ್ತಾ ಇದೆ. ಎಲ್ಲ ಸಿನಿ ಪ್ರೇಕ್ಷಕರಿಗೆ ಒಳ್ಳೆ ಸಿನಿಮಾ ಬಂದರೆ ಕೈ ಬಿಡಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ನನ್ನೆಲ್ಲ ಕನ್ನಡ ಜನತೆಗಳಿಗೆ, ಸಿನಿ ಪ್ರಿಯರಿಗೆ ನಾನು ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತೀನಿ. ಇನ್ನೂ ಯಾರು ಸಿನಿಮಾ ನೋಡಿಲ್ಲ, ಒಳ್ಳೆ ಸಿನಿಮಾಗಳಿಗೆ ಬಂದಾಗ ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡಬೇಕು. ಸೊ ಇನ್ನೂ ಯಾರು ಸಿನಿಮಾ ನೋಡಿಲ್ಲ, ಸಾಕಷ್ಟು ಥಿಯೇಟ್ರ್ಗಳಿದೆ, ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಇವತ್ತು ನಾನು ಇದೇ ಮಂಡ್ಯ ಜಿಲ್ಲೆಯವನಾಗಿದ್ದರಿಂದ, ಮಂಡ್ಯ ಜಿಲ್ಲೆ ಬಳ್ಳಕೆರೆ ಗ್ರಾಮದ ಶ್ರೀರಂಗಪಟ್ಟಣ ತಾಲೂಕು. ಸೊ ಆಮೇಲೆ ನಮ್ಮ ಇಲ್ಲಿಯ ಮೈಸೂರು, ಮಂಡ್ಯ ಸೊಗಡಿನ ಸಿನಿಮಾ ಆಗಿರೋದ್ರಿಂದ ವಿಶೇಷವಾಗಿ 25ನೇ ದಿನಕ್ಕೆ ನಮ್ಮ ಇಲ್ಲಿಯ ಜನರುಗಳ ಜೊತೆ ಕೂತ್ಕೊಂಡು ಇವತ್ತು ಸಿನಿಮಾ ನೋಡೋಣ ಅಂತ ಮಂಡ್ಯ ಸಂಜಯ್ ಥಿಯೇಟ್ರಿಗೆ ಇವತ್ತು ಬಂದಿರೋದು ಅತ್ಯಂತ ಸಂತೋಷ. ನಾನು ಮತ್ತು ನಮ್ಮ ಟೀಮ್ ಒಟ್ಟಿಗೆ ಬಂದಿಲ್ಲಿ ಎಲ್ಲ ಜನರ ಜೊತೆ ಇವತ್ತು ಸಮಯ ಕಳೆಯೋಣ ಅಂತ ಬಂದಿದ್ದೀವಿ. ಎಲ್ರಿಗೂ ಥ್ಯಾಂಕ್ ಯು. ಮಾಧ್ಯಮಗಳಿಗೆ ಇಲ್ಲಿ ತನಕ ಜನಗಳಿಗೆ ತಲುಪಿಸಿದ್ದೀರ. ನವೀನ ಒಂದು ಒಳ್ಳೆಯ ಸಿನಿಮಾ ಬಂದಿದೆ, ಬಂದು ನೋಡಿ ಅಂತ. ಮತ್ತು ಜನಗಳೆಲ್ಲ ಬಂದು ನೋಡ್ತಾ ಇದ್ದಾರೆ. ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ಭಾಳ ಖುಷಿ ಆಗ್ತಿದೆ. ಮಂಡ್ಯದಿಂದನೇ ನಮ್ಮ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು. ಸೊ ಈ ಸಿನಿಮಾ ಮಂಡ್ಯ ಮೈಸೂರಲ್ಲಿ ಗೆದ್ದರೆ ಎಲ್ಲ ಕಡೆ ಗೆದ್ದಂಗೆ. ಎಲ್ಲರೂ ಇದುವರೆ ತನಕ ತುಂಬ ಪ್ರೀತಿ ಕೊಟ್ಟು ಬೆಳೆಸಿದ್ದೀರಾ ನಮ್ಮ ಸಿನಿಮಾನ. ಇವತ್ತು 25 ದಿನ ಆಗಿದೆ. ಅದು ಸೆಲೆಬ್ರೇಷನ್ ಆಗಿ ನಾವೆಲ್ಲರೂ ಒಟ್ಟಿಗೆ ಮಂಡ್ಯ ಜನತೆ ಜೊತೆ ಸಿನಿಮಾ ನೋಡೋಕೆ ಬಂದಿದ್ವಿ. ತುಂಬ ಖುಷಿ ಆಗ್ತಾಯಿದೆ. ಇನ್ನೂ ಯಾರೆಲ್ಲ ಸಿನಿಮಾ ನೋಡಿಲ್ಲ, ದಯವಿಟ್ಟು ಸಿನಿಮಾ ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ. ಬಂಧುಗಳೇ, ಈಗಾಗಲೇ ಸಿನಿಮಾದ ಕಥೆಗಳನ್ನು ಸಾಕಷ್ಟು ಬರೆದಿದ್ದಾರೆ, ಹಾಡುಗಳನ್ನು ರಚನೆ ಮಾಡಿದ್ದಾರೆ. ಏನು ಸಿನಿಮಾದಲ್ಲಿ ಏನೆಲ್ಲ ನೋವುಗಳಿವೆ, ಸಂಕಟಗಳಿವೆ, ನಿರ್ಮಾಪಕರು, ನಿರ್ದೇಶಕರು, ಕ್ಯಾಮ್ರಾಮನ್ನು, ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಕ್ಕಂಥವರ ನೋವು ನಲಿವುಗಳೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಎಲ್ಲೋ ಕಡೆಗೆ ಮಂಡ್ಯ ಜಿಲ್ಲೆಯ ಭಾಷೆಯಲ್ಲಿ ಅಚ್ಚುಕಟ್ಟಾಗಿ ನಾವೇನು ಹೊರಗಡೆ ಓದೋರಲ್ಲ, ಹಳ್ಳಿ ಮರ ಮನೆ ಪಡಸಾಲೆ ಸಂಸ್ಕೃತದಲ್ಲಿರ್ತಕ್ಕಂಥ
ಸಮಸ್ಯೆಗಳನ್ನು ಅತ್ಯದ್ಭುತವಾಗಿ ಚಿತ್ರಿಸಿ ನಿಮ್ಮ ಕೈ ಕೊಟ್ಟಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ನಮ್ಮ 25ನೇ ದಿನದ ಸಿನಿಮಾನ ಕೈ ಹಿಡಿದಿದ್ದೀರಿ. ಹಾಗಾಗಿ ನನ್ನ ಪ್ರೇಕ್ಷಕ ಬಂಧುಗಳಿಗೂ, ಸಿನಿ ಪ್ರಿಯರಿಗೂ, ಮಾಧ್ಯಮ ಮಿತ್ರರಿಗೂ ಕೂಡ ಅನಂತ ನಮಸ್ಕಾರ ಹೇಳುವುದರ ಮುಖೇನ ನೋಡದೇ ಇರ್ತಕ್ಕಂಥವರೆಲ್ಲ ದಯಮಾಡಿ ಬಂದು ಚಲನಚಿತ್ರವನ್ನು ನೋಡಿ ಅರಸಿ ಆಶೀರ್ವದಿಸಿ ನಮಗೆ ಆರೈಕೆ ಮಾಡಿ ಅಂತ ಈ ಮೂಲಕ ನಿಂಗಣ್ಣನ ಪಾತ್ರದ ಮತ್ತೂರು ತಾಲೂಕಿನ ಪುಟ್ಟ ಕಲಾವಿದ ಮಲ್ಲರಾಜು ತಮ್ಮಲ್ಲಿ ಕೇಳ್ಕೊತೀವಿ. ನಮಸ್ಕಾರ. ಗ್ರಾಮ್ಯ ಸೊಗಡಿನ ಚಿತ್ರ ಇವತ್ತು ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಬಹಳ ಮುಂದೆ ಬಂದಂಗೆ ಮಂಡ್ಯದ ಗ್ರಾಮ್ಯ ಸೊಗಡಿನ ಕನ್ನಡ ಚಿತ್ರ ಇವತ್ತು ಲೋ ನವೀನ ಹುಷಾರ ಕಲಾ ಬಹಳ ಅದ್ಭುತವಾಗಿ ಬಂದಿದೆ. ಮತ್ತು ಮುಖ್ಯವಾಗಿ ಕನ್ನಡ ಸಿನಿಮಾಕ್ಕೆ ಇದರ ಒಂದು ಟಾನಿಕ್ ಬೇಕಾಗಿತ್ತು. ಇವತ್ತು ಒಂದು 2 ದಿನ 3 ದಿನಕ್ಕೆ ಸಿನಿಮಾಗಳು ಎತ್ತಂಗಡಿ ಆಗ್ತಿರೋ ಟೈಮಲ್ಲಿ 25 ದಿನ ಒಂದು ಮಂಡ್ಯ ಗ್ರಾಮದ ಕನ್ನಡ ಸಿನಿಮಾ ಉಳ್ಕೊಂಡಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಿರ್ದೇಶಕರಿಗೆ ಮತ್ತು ನಮ್ಮ ನಾಯಕರಿಗೆ ನಾವಿಬ್ಬರೂ ಕೂಡ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಈ ಸಿನಿಮಾ ಇನ್ನೂ ಕ್ಲಿಕ್ ಆಗಲಿ ಮತ್ತು ದೊಡ್ಡ ಸ್ಟಾರ್ ಆಗಿ ನವೀನ್ ಸಜ್ಜು ಬೆಳೀಲಿ ಅಂತೇಳಿ ನಾವೆಲ್ಲರೂ ಕೂಡ ಹಾರೈಸ್ತೀವಿ. ಭಾಳ ಕನಸು ಹೊತ್ತಂಥ ನವೀನ್ ಸಜ್ಜವರು ಹಲವಾರು ಪ್ರಯತ್ನಗಳಲ್ಲಿ ಯಶಸ್ವಿಯಾಗಿದ್ದಾರೆ. ಫಸ್ಟೇ ಪ್ರಯತ್ನದಲ್ಲಿ ಮೊದಲನೇ ಸಿನಿಮಾ ಇಷ್ಟೊಂದು ಪರಿಣಾಮಕಾರಿಯಾಗಿ 25 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಓಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನವೀನ್ ಅವರು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. 100 ದಿನಗಳ ಕಾಲ ಸತತವಾಗಿ ಮುಂದುವರಿಯಲಿ, ಈ ಸಿನಿಮಾ ಇನ್ನೊಂದು ಒಳ್ಳೆ ಅಭಿವೃದ್ಧಿಯತ್ತ ಹೋಗಲಿ, ಮತ್ತೊಂದು ಅವಕಾಶಗಳು ಸಿಗಲಿ ಈ ತಂಡಕ್ಕೆ. ಅದರಲ್ಲೂ ಮಂಡ್ಯದ ಜನತೆ, ಮಂಡ್ಯದಲ್ಲಿ ಗೆದ್ದರೆ ಇಡೀ ಇಂಡಿಯಾ ಗೆದ್ದಂಗೆ. ಹಾಗಾಗಿ ಮಂಡ್ಯದ ಸಿನಿ ಪ್ರೇಕ್ಷಕರು ಇನ್ನೊಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಿನಿಮಾನ ನೋಡಬೇಕು ಅಂತಕ್ಕಂಥ ಮನವಿಯನ್ನು ನಾವು ಇವರ ಪರವಾಗಿ, ತಂಡದ ಪರವಾಗಿ, ಕನ್ನಡ ಚಳವಳಿಯ ಪರವಾಗಿ ಮನವಿಯನ್ನು ಮಾಡ್ತೀವಿ.